ಸೊ ಹೋಪ್ ಈ ಎಲ್ಲ ವಿಡಿಯೋಗಳು ನಿಮಗೆ ಚೆನ್ನಾಗಿ ಸ್ಕೋರ್ಸ್ಗಳನ್ನು ತಂದು ಕೊಡ್ತಾವ. ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ನಿಮಗೆ ನಾವುಗಳು ಏನು ಮಾಡಿದ್ದೀವಪ್ಪ ಅಂದರೆ ಮಾಡಿಸಿದ್ದೀವಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಇನ್ನು ಈ ವಿಡಿಯೋ ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡೆಯ ವಿಡಿಯೋ ಇದೆ. ಥರ್ಡ್ ಪಾರ್ಟಲ್ಲಿರ್ತಕ್ಕಂಥದ್ದು ಅಪ್ಲೈಡ್ ಕ್ವಶನ್ಸ್. ಆಲ್ರೆಡಿ 2 ಪಾರ್ಟ್ಸಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ನಾವು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ ಅವರು ಕೂಡ ಇನ್ನೂ ಕೂಡ ಅವಕಾಶ ಇದೆ, ಅವುಗಳನ್ನು ಸಹಿತನೂ ಕೂಡ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕಲ್ಲಿ ಕೊಟ್ಟಿದ್ದೀವಿ, ಲಿಂಕ್ಗಳನ್ನು ನೋಡ್ಕೊಂಡು ಹೋಗಿ. ನಾಳೆ ಪರೀಕ್ಷೆ ಚೆನ್ನಾಗಿ ಬರೀರಿ. ಪ್ರಶ್ನೆ ಪತ್ರಿಕೆ ಸರಳ ಇರ್ತದೆ, ಅಷ್ಟೇನು ಕಠಿಣ ಸ್ತರದಲ್ಲಿ ಇರೋದಿಲ್ಲ. ಓದಿದ್ದೀರಿ, ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಕೊಂಡು ಕೂಲಾಗಿ ಕ್ವಶನ್ಸ್ ಓದ್ಕೊಂಡು ಆನ್ಸರ್ಸ್ಗಳನ್ನು ಮಾಡಿ. ಫಿಸಿಕ್ಸಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ವಶನ್ ಬಂತು. ಒಂದು ಸೋಲೆನೈಡ್ನಲ್ಲಿ ಮೆದು ಕಬ್ಬಿಣವನ್ನು ಇರಿಸಿ DC ಆಕಾರದ ಬದಲು ಸೋಲೆನೈಡನ್ನು ಒಂದು ಪರ್ಯಾಯ ವಿದ್ಯುತ್ ಆಕರಣಕ್ಕೆ ಜೋಡಿಸಿದ್ದಾರೆ. AC ಜನರೇಟರ್ ಇದಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸೋ ಇಂಧನ ಯಾವುದು? ಜೈವಿಕ ಅನಿಲದ ಪ್ರಮುಖ ಘಟಕ ಯಾವುದು? ಒಂದು ವಿದ್ಯುತ್ ಮಂಡಲದಲ್ಲಿ ವೋಲ್ಟತೆಯನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಅಥವಾ ಬದಲಾಯಿಸಲು ಬಳಸೋ ಸಾಧನದ ಹೆಸರು ಮತ್ತು ಮಂಡಲ ಸಂಕೇತವನ್ನು ಬರೀರಿ. ಒಂದು ಪರ್ಯಾಯ ವಿದ್ಯುಜ್ಜನಕದಲ್ಲಿ ಕಾರ್ಬನ್ ಕುಂಚಗಳ ಕಾರ್ಯ ಏನು? ಫ್ಯೂಸ್ ತಂತಿಯಲ್ಲಿ 1A 2A 3A 5A 10A ಅಂತ ನಮೂದಿಸಿರ್ತಾರೆ. ಯಾವ ಆಧಾರದ ಮೇಲೆ ನೀವು ಫ್ಯೂಸ್ ತಂತಿಯನ್ನು ಆಯ್ಕೆ ಮಾಡಿಕೊಳ್ತೀರಿ? ದೂರದೃಷ್ಟಿ ದೋಷವಿರುವ ಕಣ್ಣಿನ ರೇಖಾಚಿತ್ರ ಬರೀರಿ. ಈ ದೋಷ ಸರಿಪಡಿಸಲು ಯಾವ ಬಗೆಯ ಮೊಸರವನ್ನು ಉಪಯೋಗಿಸ್ತೀರಿ? ಪೀನ ಮೊಸರ ಉಪಯೋಗಿಸಿ ದೊಡ್ಡದಾದ ನೇರ ಪ್ರತಿಬಿಂಬ ಪಡೆಯುವ ರೇಖಾಚಿತ್ರ ಬರೀರಿ. ಈ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧವನ್ನು ಕಂಡಿಡಿರಿ. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಓರೆಯಾದ ಕಿರಣ ಗಾಳಿಯಿಂದ ಗಾಜಿಗೆ, ಗಾಜಿನಿಂದ ಗಾಳಿಗೆ ಬೆಳಕಿನ ವಕ್ರೀಭವನ ಹೊಂದುವ ರೇಖಾಚಿತ್ರ ಬರೀರಿ. ಪತನ ಕೋನ, ವಕ್ರೀಭವನ ಕೋನ ಗುರುತಿಸ್ರಿ. ಪತನ ಕೋನ ಮತ್ತು ವಕ್ರೀಭವನ ಕೋನ ಹೇಗೆ ಪರಸ್ಪರ ಸಂಬಂಧಿಸಿದೆ ಅಂತ ತಿಳಿಸಿ. ಒಂದು ಪೀನ ಮೊಸರದೊಂದಿಗೆ ನಡೆಸಿದ ಪ್ರಯೋಗಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಕೊಡಲಾಗಿದೆ. ಇದನ್ನು ಸೂಕ್ತ ಉತ್ತರದೊಂದಿಗೆ ಪೂರ್ತಿಗೊಳಿಸಿ. ಬೆಳಕಿನ ವಕ್ರೀಭವನದಿಂದ ನಿತ್ಯ ಜೀವನದಲ್ಲಿ ಕಾಣುವ 3 ಪರಿಣಾಮಗಳನ್ನು ತಿಳಿಸಿ. ಪ್ರಶ್ನೆ 11. ಬ್ಯಾಟರಿಯಿಂದ ನಡೆಯುವ ಒಂದು ಆಟಿಕೆಯಲ್ಲಿರುವ ವಿದ್ಯುತ್ ಮೋಟರನ್ನು ಪ್ರತ್ಯೇಕಿಸಿ. ಒಬ್ಬ ವಿದ್ಯಾರ್ಥಿ ಅದನ್ನು ಕೆಳಗಿನಂತೆ ಚಕ್ರವನ್ನು ಸಿಲುಕಿಸಿ 3 ವೋಲ್ಟೇಜ್ ಬ್ಯಾಟರಿಗೆ ಕೆಳಗಿನಂತೆ ಜೋಡಿಸ್ತಾನೆ. ಅವನು ಚಕ್ರದ ವೇಗವನ್ನು ಬ್ಯಾಟರಿಯನ್ನು ಬದಲಾಯಿಸದೆ ಹೇಗೆ ಹೆಚ್ಚು ಕಡಿಮೆ ಮಾಡಬಹುದು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಕೆಳಗಿನವುಗಳಿಗೆ ಕಾರಣ ಕೊಡಿ. ರಸ್ತೆ ಸಂಚಾರದ ಸಂಕೇತ ದೀಪ ಕೆಂಪು ಬಣ್ಣ ಹೊಂದಿರ್ತದೆ. ಸಿನಿಮಾ ಹಾಲ್ಗಳಲ್ಲಿ ಸಿನಿಮಾದ ಪರದೆಯಲ್ಲಿ ಮೂಡಿಬರುವ ಪ್ರತಿಬಿಂಬಗಳು ನೈಜ ಪ್ರತಿಬಿಂಬ ಆಗಿರ್ತವೆ. ಒಂದು ಸೀಸದ ಕಡ್ಡಿಯನ್ನು ಭಾಗಶಃ ನೀರಿನಲ್ಲಿ ಓರೆಯಾಗಿ ಹಿಡಿದಾಗ ಮನಿದ ಹಾಗೆ ಗೋಚರಿಸ್ತದೆ. ವಯಸ್ಸಾದ ಕೆಲವರು ದ್ವಿಸಂಗಮ ದೂರದ ಮೊಸರುಗಳನ್ನು ಹೊಂದಿರುವ ಕನ್ನಡಕವನ್ನು ಉಪಯೋಗಿಸ್ತಾರೆ. ಪ್ರಶ್ನೆ 13. 40 ವೋಲ್ಟೇಜ್ ವಿದ್ಯುತ್ ದೀಪದಲ್ಲಿರುವ ತಂತುವಿನಲ್ಲಿ 250 ವೋಲ್ಟ್ ಇರುವ ತಂತುವಿನಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಿರ್ತದೆ? 1 ನಿಮಿಷದಲ್ಲಿ ವಿದ್ಯುತ್ ದೀಪ ಎಷ್ಟು ಶಕ್ತಿ ಬಿಡುಗಡೆ ಮಾಡ್ತದೆ? 14ನೇ ಪ್ರಶ್ನೆ ಇತ್ತು ರಸಾಯನಶಾಸ್ತ್ರದಲ್ಲಿ. ಕೆಂಪು ಇರುವೆ ಕಚ್ಚಿದ ಭಾಗದಲ್ಲಿ ಉಂಟಾಗುವ ನೋವು ಮತ್ತು ಉರಿವನ್ನು ಶಮನಗೊಳಿಸಲು ಜಲೀಯ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಹಚ್ತಾರೆ. ಈ ಪ್ರಥಮ ಚಿಕಿತ್ಸೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಹೈಡ್ರೋನಿಯಂ ಅಯಾನುಗಳ ಸಾರತೆ ಈ ಕೆಳಗಿನ ಜಲೀಯ ದ್ರಾವಣದಲ್ಲಿ ಅತಿ ಗರಿಷ್ಠ ಆಗಿರ್ತದೆ. ಒಂದು ಸಂಯುಕ್ತದ ರಚನಾ ಸೂತ್ರದ ಇದರ ಬಗ್ಗೆ ಸರಿಯಾದ ಹೇಳಿಕೆ ಏನು? ಪ್ರೋಪೇನ್ ಅನ್ನು ಪ್ರೋಪೇನ್ ಆಗಿ ಹೇಗೆ ಪರಿವರ್ತಿಸಬಹುದು? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ನಡೆಯುವ ಕ್ರಿಯೆಯ ಸಮೀಕರಣ ಬರೀರಿ. ಇದರ ಉತ್ಪನ್ನದ ಉಪಯೋಗ ಏನು? ಸ್ಫಟಕೀಕರಣ ನೀರು ಅಂದರೆ ಏನು? ಎಣ್ಣೆಗಳ ಹೈಡ್ರೋಜನೀಕರಣ ಅಂದರೆ ಏನು? ಅವು ಹೇಗೆ ಉಪಯುಕ್ತವಾಗಿವೆ? ಎಸ್ಟರೀಕರಣ ಅಂದರೆ ಏನು? ಎಸ್ಟರ್ಗಳ ಯಾವುದಾದರೂ 2 ಉಪಯೋಗಗಳನ್ನು ಬರೀರಿ. ಸತುಲೋಹವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ನಡೆಯುವ ಕ್ರಿಯೆಗಳ ಸಮೀಕರಣ ಬರೀರಿ. ಈ ಕ್ರಿಯೆಯ ಉತ್ಪನ್ನಗಳ ಹೆಸರು ಬರೆಯಿರಿ. ರಚನಾ ಸಮಾಂಗಿ ಅಂದರೆ ಏನು? ಬ್ಯೂಟೇನಿನ ರಚನಾ ಸಮಾಂಗಿಗಳನ್ನು ಬರೀರಿ. ಕಾರಣ ಕೊಡಿ. ಸೋಡಿಯಂ ಕಾರ್ಬೋನೇಟನ್ನು ಪ್ರತ್ಯಾಮ್ಲೀಯ ಲವಣ ಅಂತೀವಿ. ಸೋಡಿಯಂ ಕ್ಲೋರೈಡನ್ನು ತಟಸ್ಥ ಲವಣ ಅಂತೀವಿ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಕರಿತೀವಿ. ಆಧುನಿಕ ಆವರ್ತಕ ಕೋಷ್ಟಕದ ಒಂದು ಭಾಗ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ನೋಡಿಕೊಡ್ರಿ. ಮೆಂಡಲೀವ್ ರಚಿಸಿದ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಸ್ಥಾನವನ್ನು ಬಿಟ್ಟಿದ್ರು ಏಕೆ? ಕಾರ್ಬನ್ ಮತ್ತು ಸಿಲಿಕಾನ್ ಕೆಳಗೆ ಖಾಲಿ ಬಿಟ್ಟಿದ್ದ ಸ್ಥಾನದಲ್ಲಿ ಯಾವ ಧಾತುವನ್ನು ನಂತರ ಸೇರಿಸಿದ್ರು? ಮೆಂಡಲೀವ್ ಅವರು ಕೆಲವು ಕಡೆ ಹೆಚ್ಚು ಪರಮಾಣು ರಾಶಿ ಇರುವ ಧಾತು ಕೋಬಾಲ್ಟನ್ನು ಇರಿಸಿ
ಅದರ ಮುಂದೆ ಕಡಿಮೆ ಪರಮಾಣು ರಾಶಿ ಇರುವ ನಿಕೆಲ್ ಧಾತುವನ್ನೇ ಇರಿಸಿದ್ರು ಏಕೆ? ಮುಂದಿನ ಪ್ರಶ್ನೆ, ಕೆಳಗಿನ ರಾಸಾಯನಿಕಗಳನ್ನು ಉಪಯೋಗಿಸಿ ಹೈಡ್ರೋಜನ್ ಅನಿಲವನ್ನು ತಯಾರಿಸುವ 3 ವಿಧಾನಗಳನ್ನು ಸೂಕ್ತ ಸಮೀಕರಣದೊಂದಿಗೆ ತಿಳಿಸಿ. ಸತುಲೋಹ, ಆಮ್ಲೀಯ ನೀರು, 6 ವೋಲ್ಟೇಜ್ ಬ್ಯಾಟರಿ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಕೆಂಗಾವಿನಲ್ಲಿರುವ ಕಬ್ಬಿನ ನೀರಿನ ಹಬೆ. ಕಾರಣಗಳನ್ನು ಕೊಡಿ. ಸೋಡಿಯಂ ಹೈಡ್ರಾಕ್ಸೈಡನ್ನು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ತಟಸ್ಥೀಕರಣಗೊಳಿಸುವ ಕ್ರಿಯೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ಉದಾಹರಣೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಕೋಕ್ನಿಂದ ಅಪಕರ್ಷಿಸಿ ಅಲ್ಯೂಮಿನಿಯಂ ಪಡೆಯಲು ಸಾಧ್ಯ ಇಲ್ಲ. ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ನೈಟ್ರೋಜನ್ ಅನಿಲ ತುಂಬಿದ ಪೊಟ್ಟಣಗಳಲ್ಲಿ ಸಂರಕ್ಷಿಸಿ ಇಟ್ಟಿರ್ತಾರೆ. ನೀಲಿ ಬಣ್ಣದ ತಾಮ್ರ ಸಲ್ಫೇಟ್ನ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನು ಹಾಕಿ ಸ್ವಲ್ಪ ಗಂಟೆಗಳ ನಂತರ ನೋಡಿದಾಗ ದ್ರಾವಣ ಹಸಿರು ಬಣ್ಣದಾಗಿರ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಸೋಡಿಯಂ ಕಾರ್ಬೋನೇಟ್ಗಳನ್ನು ಹೇಗೆ ತಯಾರಿಸಿರುತ್ತಾರೆ ಅನ್ನೋದನ್ನು ರಾಸಾಯನಿಕ ಸಮೀಕರಣದೊಂದಿಗೆ ಬರೀರಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಸೋಡಿಯಂ ಕಾರ್ಬೋನೇಟ್ಗಳ ಉಪಯೋಗಗಳನ್ನು ತಿಳಿಸಿ. ಜೀವಶಾಸ್ತ್ರ. ಮಾನವನ ನರಮಂಡಲದಿಂದ ಕಳಿಸಲಾಗುವ ಸೂಚನೆಗಳಿಗೆ ಸ್ಪಂದಿಸುವ ಭಾಗ ಯಾವುದು? ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಅಭ್ಯಾಸ? ದ್ವಿತೀಯ ಅನುವರ್ತನೆಯನ್ನು ವ್ಯಾಖ್ಯಾನಿಸಿರಿ. ಇಮ್ಮಡಿ ಪರಿಚಲನೆ ಅಂದರೆ ಏನು? ಹೈಡ್ರಾದಲ್ಲಿ ಮಗ್ಗುವಿಕೆಯನ್ನು ಚಿತ್ರದ ಮೂಲಕ ಪ್ರತಿನಿಧಿಸಿರಿ. DNA ಸ್ವಪ್ರತೀಕರಣದ ಪ್ರಾಮುಖ್ಯತೆ ಏನು? ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಕ್ರಿಯೆಗಳ ನಡುವೆ ಇರುವ ವ್ಯತ್ಯಾಸ ಬರೀರಿ. ಒಬ್ಬ ವ್ಯಕ್ತಿಯಾಗಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿಮ್ಮ ಬಳಕೆಯನ್ನು ಕಡಿಮೆ ಮಾಡಲು ನೀವು ಏನೇ ಮಾಡ್ತೀರಿ? ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬಿಡಿಸಿ ಮೂತ್ರದ್ವಾರ ಮತ್ತು ಮೂತ್ರಕೋಶ ಗುರುತಿಸಿರಿ. ವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ CO2 ಬಿಡುಗಡೆ ಆಗ್ತದೆ ಎಂಬುದನ್ನು ಒಂದು ಪ್ರಯೋಗದ ಮೂಲಕ ವಿವರಿಸಿರಿ. ಮಾನವನ ಶ್ವಾಸಕಾಂಗ ವ್ಯೂಹದ ರಚನೆ ಮತ್ತು ಕಾರ್ಯ ಬರೀರಿ. ನಾವು ನಮ್ಮ ಮನೆಗಳಲ್ಲಿ ಪರಿಸರ ಸ್ನೇಹಿಯಾಗಿ ಹೇಗೆ ಇರಬಹುದು? ಮಾನವನ ಹೃದಯದ ಛೇದ ನೋಟದ ಚಿತ್ರ ಬಿಡಿಸಿ ಭಾಗ ಗುರುತಿಸ್ರಿ. ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳನ್ನು ಹೆಸರಿಸ್ರಿ. ಅದರಿಂದ ಪ್ರತಿಕೂಲ ಪರಿಣಾಮಗಳನ್ನು ತಿಳಿಸ್ರಿ, ಅಂದರೆ ಅಡ್ಡ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿಂದ ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಿಂದ 60+ ಮಾರ್ಕ್ಸ್ ಡೆಫಿನೆಟ್ ಆಗಿ ಬರ್ತದೆ. ತಾವು ಚೆನ್ನಾಗಿ ಕೂಲಾಗಿ ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿ ನಾಳೆ ಬರೀತಕ್ಕಂಥ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಅವಕಾಶ ಸಿಕ್ಕಿದ್ರೆ ಏನಾದರೂ ಕಂಟೆಂಟ್ಗಳನ್ನು ನನಗೆ ಲಭ್ಯವಾದರೆ ನಾನೇನು ಮಾಡ್ತೀನಿ, ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಾದರೆ ಇದೇ ಕಡೆ ವಿಡಿಯೋ ಅಂತ ಭಾವಿಸಿ ನಿಮ್ಮ ಪರೀಕ್ಷೆ ಚೆನ್ನಾಗಾಗಲಿ. ನಾಳೆ ಹಿಂದಿಗೆ ತುಂಬಾ ಒಂದು ಧಮಾಲ್ ವಿಡಿಯೋಗಳಿದ್ದಾವೆ, ಲಾಟ್ರಿ ವಿಡಿಯೋಗಳಿದ್ದಾವೆ ನಮ್ಮ ಚಾನಲ್ನಲ್ಲಿ ಸ್ಪೆಷಲ್ ಆಗಿ. ಸೊ ಅವುಗಳನ್ನೆಲ್ಲ ತಾವು ನೋಡಬೇಕು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.